ಸೊ ಇದು ಇನ್ನು ಒಂದು ಇದಾದರೆ ಇನ್ನೊಂದು ಎಲ್ಡರ್ಸ್ ಈ ತಂದೆ ತಾಯಿ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬಿಟ್ಟಿರ್ತಾರೆ. ಅವರು ಅಮೇರಿಕಕ್ಕೋ ಈವನ್ ಫಾರ್ ಎಕ್ಸಾಂಪಲ್ ಬೆಂಗಳೂರಿಗೋ ಈಗ ಹಳ್ಳಿಗಳಲ್ಲಿರ್ತಕ್ಕಂಥ ತಂದೆ ತಾಯಿಗಳಿಗೆ ಅಮೇರಿಕಕ್ಕೋ ಹಳ್ಳಿಗಳಿಗೋ ಹೋಗ್ತಾರೆ. ಬೇರೆ ಊರಿಗೆ ಹೋದ್ರೂ ಅವರು ಮದುವೆ ಮಾಡ್ಕೊಂಡು ಅವ್ರ ಫ್ಯಾಮಿಲಿ ಅಂತ ಅವ್ರು ನೋಡ್ಕೊಂಡು ಹೋಗ್ತಾರೆ. ನಮ್ಮನ್ನು ಕೇರ್ ಮಾಡಲ್ಲ ಅಂತ ಆ ಎಲ್ಡರ್ಸ್ ಗ್ರೂಪ್ ಇದೆಯಲ್ಲ, ಅವರು ದೇ ಆರ್ ದ ಮೋಸ್ಟ್ ಡಿಪ್ರೆಸ್ಡ್ ಗ್ರೂಪ್ ಅಂತ ಅನ್ನಿಸ್ತಾರೆ ಮೇಲ್ನೋಟಕ್ಕೆ. ಹೌದಾ? ಅವರು ಈಗ ತಂದೆ ತಾಯಿಗೆ ನಾನೇ ನಮ್ಮನೇಲಿ ಯಾರೋ ಎಲ್ಡರ್ಸ್ ಇದ್ದಾರೆ ಅಂದರೆ ಅವ್ರಿಗೆ ಏನು ಹೇಳಬೇಕು, ಹೆಂಗೆ ಹೆಲ್ಪ್ ಮಾಡಬೇಕು, ಅವ್ರಿಗೆ ಅವ್ರು ಹೆಂಗೆ ಅವರ ಒಂಟಿತನದಿಂದ ಡಿಪ್ರೆಷನಿಂದ ಹೊರಗಡೆ ಬರಬೇಕು, ಅವ್ರನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು, ಏನದು ಪರಿಹಾರ? ಒಂದು ಹಿಂದೆ ಜಾಯಿಂಟ್ ಫ್ಯಾಮಿಲಿ 3 ತಲೆಮಾರು 4 ತಲೆಮಾರು 5 ತಲೆಮಾರು ಜನ ಒಟ್ಟಿಗೆ ಬದುಕೋರು, ಒಬ್ರಿಗೊಬ್ರು ಆಸರೆ. ಹಳೆಯ ಮುಪ್ಪಾದ ಎಲೆಗಳಿಗೆ ಚಿಗುರೆಲೆ ಆಸರೆ, ಚಿಗುರೆಲೆಗೆ ಹಣ್ಣೆಲೆ ಆಸರೆ. ಈಗ ಚಿಗುರೆಲೆನೂ ಒಂಟಿತನ, ಹಣ್ಣೆಲೆನೂ ಒಂಟಿತನ. ಯಾಕಂದ್ರೆ ಈಗ ಫ್ಯಾಮಿಲೀಸ್ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸು, ಗಂಡ ಹೆಂಡತಿ ಒಂದು ಮಗು ಅಷ್ಟೇ. ತಂದೆ ತಾಯಿಗೆ ಜಾಗ ಇಲ್ಲ. ಮದುವೆ ಆಗೋವಾಗ ಹುಡುಗಿ ಅಪ್ಪ ಕೇಳ್ತಾನೆ, ಓಲ್ಡ್ ಫರ್ನಿಚರ್ನ ಏನು ಮಾಡ್ತೀರಿ ಅಂದರೆ ಹುಡುಗನ್ನ ನಿನ್ನ ತಂದೆ ತಾಯಿ ಏನು ಮಾಡ್ತೀಯ, ಮದುವೆ ಆದ ತಕ್ಷಣ ಬೇರೆ ಮನೆ ಮಾಡು, ಏನು ಪರಿಹಾರ ಅಂತ. ಇದಕ್ಕೆ ಒಂದು ಜಾಯಿಂಟ್ ಫ್ಯಾಮಿಲಿ ಇರ್ಲಿಕ್ಕೆ ಸಾಧ್ಯವಾದರೆ ಇರಿ. ನಾನಾ ಕಾರಣಗಳಿಂದ ಮಗ ಸೊಸೆ ಬೇರೆಯವ್ರಿಗೆ ಹೋಗಿದ್ದಾರೆ ಅಥವಾ ಬೆಂಗಳೂರಲ್ಲಿ ಬೇರೆ ಮನೆ ಮಾಡ್ಕೊಂಡಿದ್ದಾರೆ. ಸೊ ತಂದೆ ತಾಯಿಗಳು ಅದನ್ನು ಒಪ್ಕೋಬೇಕು. ಯಾಕೆ ಮಗ ಸೊಸೆ ಜೊತೆಲೇ ಇರಲಿ, ಹಠ ಮಾಡಬಾರ್ದು. ಅಲ್ಲ, ಈಗ ನಿರೀಕ್ಷೆ ಇದ್ದರೆ ಸಂತೋಷ, ಇಲ್ಲದಿದ್ದರೆ ಹೌದು ಬೆಂಗಳೂರಲ್ಲೇ ಇದ್ದಾರೆ ಅಥವಾ ದೂರದಲ್ಲಿದ್ದಾರೆ, ಈಗ ದಿನ ಫೋನ್ ಮಾಡ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ. ನಾವು ಹಿರಿಯರಾಗಿದ್ದೇವೆ, 60 ವರ್ಷ ಆಗಿದೆ. ಒಂದು ಈ ಥರ ಫ್ಯಾಮಿಲಿ ಬ್ರೇಕಪ್ ಆಗೋದನ್ನು ಕಾಲಮಹಿಮೆ ಅಂತ ಒಪ್ಕೊಳ್ಳಿ, ಬೇಜಾಪಟ್ಕೋಬೇಡಿ. ಹಾಗೆ ಇಬ್ಬರು ವೃದ್ಧ ಗಂಡ ಹೆಂಡತಿ ಅವರೇ ರಾಜಾರಾಣಿ, ನಾವು ಗಟ್ಟಿಮುಟ್ಟಾಗೋ ತನಕ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ. ಹಾಗೆ ನಾವು ಹಾಬೀಸ್ ಬೆಳೆಸ್ಕೋಬೇಕು, ಬೇರೆ ಹಾಬೀಸ್ ಬೆಳೆಸ್ಕೋಬೇಕು. ಸಂಗೀತ ಕೇಳಿ, ಸಂಗೀತ ಕಲಿರಿ. ಎಷ್ಟೋ ಜನ ನಾನು ನೋಡಿದ್ದೇನೆ, ರಿಟೈರ್ ಆದಮೇಲೆ ಹಾರ್ಮೋನಿಯಂ ಕಲ್ತಿದ್ದಾರೆ, ಗಿಟಾರ್ ಕಲ್ತಿದ್ದಾರೆ, ಹಾಡೋದು ಕಲ್ತಿದ್ದಾರೆ, ಡ್ಯಾನ್ಸ್ ಮಾಡೋದು ಕಲ್ತಿದ್ದಾರೆ, ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಈಗ ಟಿ ವಿನಲ್ಲಿ ಈಗ ಹಿರಿಯ ಪಾತ್ರಗಳಿಗೆ ಹಿರಿಯರೇ ಬಂದರೆ ಖುಷಿ, ಅವರಿಗೆ ಮೇಕಪ್ ಮಾಡೋ ಅವಶ್ಯಕತೆನೇ ಇಲ್ಲ. ಚಿಕ್ಕನ ಕಥೆ ನೀನು ಮುದುಕಿ ಆಗು ಅಂತ. ಹಾಗೆ ಸ್ಪೋರ್ಟ್ಸ್ ಆಟ ಆಡ್ಬೋದು, ಇಂಡೋರ್ ಗೇಮ್ಸು ಔಟ್ಡೋರ್ ಗೇಮ್ಸ್, ಗೆಟ್ ಆಕ್ಯುಪೈಡ್. ಆಮೇಲೆ ಇನ್ನೊಂದು ಬೇಕಾದಷ್ಟು ಈಗ ಈಗ ಪ್ರತಿ ಬೆಂಗಳೂರಿನಲ್ಲಿ ನಾನು ಅನೇಕ ಕಡೆ ಹೋಗಿದ್ದೇನೆ, ಹಿರಿಯ ನಾಗರಿಕರ ಸಂಘಗಳಿದ್ದಾವೆ, ಸೀನಿಯರ್ ಸಿಟಿಸನ್ ಅಸೋಸಿಯೇಷನ್ಸ್. ಅಲ್ಲಿ ವಾರಕ್ಕೊಂದ್ಸಲ ಸೇರ್ತಾರೆ. ಆಮೇಲೆ ವಿವಾಹ ವಾರ್ಷಿಕೋತ್ಸವ ಆಚರಿಸ್ತಾರೆ, ಬರ್ಡೇ ಆಚರಿಸ್ತಾರೆ, ಗೆಟ್ ಟುಗೆದರ್ ಊಟ ಮಾಡ್ತಾರೆ, ಒಟ್ಟಿಗೆ ಆಟಗಳಾಡ್ತಾರೆ, ಹೋಗ್ತಾರೆ. ಹಾಗಾಗಿ ಇದು ಸಾಂಘಿಕ ಪರಿಹಾರ. ಅಂದರೆ ಸೀನಿಯರ್ ಸಿಟಿಸನ್ಸು ತಮ್ಮದೇ ಒಂದು ಅಸೋಸಿಯೇಷನ್ ಮಾಡಿಕೊಂಡು ಸಮಾಜ ಸೇವೆ ಮಾಡ್ಬೋದು, ಅಥವಾ ಬೇರೆ ಯಾವುದೇ ಆ್ಯಕ್ಟಿವಿಟೀಸ್ನಲ್ಲಿ, ಅಥವಾ ಕಷ್ಟ ಸುಖ ವಿಚಾರಿಸ್ಕೊಳ್ಬೋದು, ಕೌನ್ಸಿಲಿಂಗ್ ಮಾಡ್ಬೋದು. ಅಥವಾ ವೃದ್ಧಾಶ್ರಮಕ್ಕೆ ಹೋಗಿ ಯಾರೂ ಮಾತಾಡೋರಿಲ್ಲ, ನೀವು ಹೋಗಿ ಅಜ್ಜಿ ಹೇಗಿದ್ದೀರಿ, ತೊಗೊಳ್ಳಿ ಹಣ್ಣು ತೊಗೊಳ್ಳಿ, ಚೆನ್ನಾಗಿದ್ದೀರಾ, ಮಗ ಎಲ್ಲಿದ್ದಾನೆ, ಮಾತಾಡಿಸಿ ಖುಷಿ ಅವರಿಗೆ. ಯಾರೂ ಮಾತಾಡ್ಸೋರಿಲ್ಲ ಸರ್ ನಮ್ಮನ್ನು. ಹಾಗಾಗಿ ಅವರಿಗೆ ಒಂದು ಹಾಬಿ ಬೇಕು. ಜೊತೆಗೆ ಹಿಂದಿನ ಒಟ್ಟಿಗೆ ಇರ್ತಕ್ಕಂಥ ನಿರೀಕ್ಷೆಯನ್ನು ಬಿಡೋದು ಕ್ಷೇಮ. ಯಾಕಂದರೆ ಈಗ ಒಟ್ಟಿಗೆ ಇರೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಉದ್ಯೋಗ ಬರ್ತದೆ, ಎಲ್ಲೆಲ್ಲೋ ಹೊರಟೋಗ್ತಾರೆ. ಇದ್ದರೂ ಕೂಡ ಮನೇಲಿದ್ದರೂ ಕೂಡ ಮೊನ್ನೆ ಹಾಗೇ ಸರ್ ನನ್ನ ಮಗ ನನ್ನ ನೋವು ಬಂದು ಮಾತಾಡ್ತಾ 1 ವಾರ ಆಯ್ತು ಸರ್. 7 ಗಂಟೆ ಮನೆಗೆ ಬಿಡ್ತಾನೆ, ರಾತ್ರಿ 9 ಗಂಟೆ ಬರ್ತಾನೆ, ಟಿ ವಿ ನೋಡ್ತಾನೆ, ಮಲ್ಕೊಂಡ್ಬಿಡ್ತಾನೆ. ನಾನು ಅಪ್ಪ ಇದ್ದೀನಿ, ವಯಸ್ಸಾದ ವ್ಯಕ್ತಿ ಅಂತ ಅವನಿಗೆ ಪುರ್ಸೊತ್ತಿಲ್ಲ ಸರ್. ಅಕ್ಸೆಪ್ಟ್ ಅವ್ನು ಬಂದಾಗ ನೀವೇ ಈಚೆ ಬಂದ್ರಿ, ವೈ ಡು ಎಕ್ಸ್ಪೆಕ್ಟ್ ಮಗ ನನ್ನ ರೂಮ್ ಬರಬೇಕು, ಪಕ್ಕದಕ್ಕೊಂದು ಮಾತಾಡಬೇಕು ನಿರೀಕ್ಷೆಗೆ, ಈಚೆ ಬಂದು ಏನಪ್ಪ ಚೆನ್ನಾಗಿದೆ ಅಂತಂದ್ರೆ ಮುಗೀತು, ಹೋಗ್ತಾನೆ. ಅಥವಾ ಊಟ ಮಾಡ್ದೇ ನೀನು ಬರ್ಲಿಂದ ಕಾಯ್ತಿದ್ದೆ ಕಣ್ಣೋ ಬಾರೋ ಒಟ್ಟಿಗೆ ಊಟ ಮಾಡೋಣ ಅಂದ್ರೆ ಮುಗೀತು. ಇವೆಲ್ಲ ಅಡ್ಜಸ್ಟ್ಮೆಂಟಿಂದ. ಹಾಗೆ ವೃದ್ಧಾಪ್ಯದಲ್ಲಿ ಅನೇಕ ಕಾಯ್ದೆಗಳು ನಮ್ಮನ್ನು ಕಾಡುತ್ತವೆ, ಜೀವನ ಸಂಗಾತಿಗಳು, ಯಾರು ಕಾಯ್ದೆಗಳು. ಅದನ್ನು ಹೇಗೆ ನಿಭಾಯಿಸಬೇಕು. ಎಷ್ಟೋ ಸರ್ ನನಗೆ ಸ್ಟಂಟ್ ಹಾಕಿದ್ರೆ ಸರ್, ಯಾವಾಗ ಸಾಯ್ತೀನಿ ಸರ್, ನಾನು ಲಿವರ್ ಡ್ಯಾಮೇಜ್ ಆಗಿಬಿಟ್ಟು ಏನಾಗುತ್ತೆ ಸರ್ ಮುಂದೆ, ಸಾಯುವ ಭಯ. ಅಥವಾ ಹೇಗೆ ಸಾಯ್ತೇನೆ, ನಾನು ಸಾಯುವಾಗ ನನ್ನ ಮಗ ಪಕ್ಕದಲ್ಲಿರ್ತಾನ, ಮಗಳಿದ್ದು ನನಗೆ ಗಂಗಾಜಲ ಬಿಡ್ತಾಳ. ಇವೆಲ್ಲ ನಿರೀಕ್ಷೆಗಳನ್ನು ಕಡಿಮೆ ಮಾಡಿಕೊಂಡಷ್ಟು ವೃದ್ಧಾಪ್ಯ ನಮಗೆ ವರ ಆಗುತ್ತೆ, ಶಾಪ ಆಗಲ್ಲ. ವಂಡರ್ಫುಲ್. ಇನ್ನು ಆಫೀಸ್ ಎನ್ವಿರಾನ್ಮೆಂಟಲ್ಲಿ ನಮ್ಮ ನಡವಳಿಕೆ ಹೇಗಿರಬೇಕು ಅಂತ. ಯಾಕಂದರೆ ಹೆಚ್ಚಿನವರು
ಏನು ಅನ್ಕೋತಾರೆ ಅಂತಂದರೆ ನಾವು ಸುಮ್ಮನೆ ಕಣ್ಣು ಮುಚ್ಕೊಂಡು ಕೆಲಸ ಮಾಡಿಬಿಟ್ರೆ ನಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ ಅಂತ ಅನ್ಕೋತಾರೆ. ಇಲ್ಲ ಯಾರನ್ನೂ ಕಂಡ್ರೆ ಆಗಲ್ಲ, ಯಾರೋ ನಮ್ಮ ವಿರುದ್ಧವಾಗಿ ಏನೋ ಮಾತಾಡಿದ್ರು ಅಂದ ತಕ್ಷಣ ಬೇಜಾರು ಮಾಡ್ಕೊಂಡು ಅವ್ರನ್ನ ಹೇಟ್ ಮಾಡೋಕ್ಕೆ ಶುರು ಮಾಡೋವಂಥದ್ದು. ಅಥವಾ ಇನ್ನೇನೋ ಒಂದು ಸಂದರ್ಭದಲ್ಲಿ ಯಾರೋ ಏನೋ ಅಂದಿರ್ತಾರೆ, ಆ ಸಂದರ್ಭಕ್ಕೆ ಹಂಗೆ ಅಂದಿರ್ತಾರೆ ಅವರು, ಬಟ್ ಅದನ್ನೇ ಮನಸ್ಸಲ್ಲಿ ಕ್ಯಾರಿ ಮಾಡೋ ಅಂಥದ್ದು. ಈ ಥರ ಸಾಕಷ್ಟು ನೆಗೆಟಿವ್ ಬಿಹೇವಿಯರ್ಸು, ನೆಗೆಟಿವ್ ಥಿಂಕಿಂಗು, ಅದರಿಂದ ಸ್ಟ್ರೆಸ್ ಕ್ರಿಯೇಟ್ ಮಾಡ್ಕೊಳ್ಳೋದು, ತುಂಬ ಸ್ಟ್ರೆಸ್ ಕ್ರಿಯೇಟ್ ಮಾಡ್ಕೊಳ್ಳೋದು, ಇವೆಲ್ಲ ನಡೆಯಲ್ಲ. ಅಲ್ಲ, ಯಾವುದೇ ಉದ್ಯೋಗ ಸ್ಥಳದಲ್ಲಿ ಒಂದು ಸೀನಿಯರ್ಸ್ ಇರ್ತಾರೆ, ನನಗಿಂತ ಮೇಲಿನವರು, ಹೌದು, ಬಾಸಿಂದ ಹಿಡಿದು 2ನೇಯವರು 3ನೇಯವರು 4ನೇಯವರು 5ನೇಯವರು ಹಿರಿಯ ಅಧಿಕಾರಿಗಳು, ನನ್ನ ಸೂಪರ್ವೈಸ್ ಮಾಡೋರು ಅಥವಾ ಬಾಸ್ ಸಂಬಳ ಕೊಡೋರು ಮಾಲೀಕರು, ಇನ್ನೊಂದು ಸಹೋದ್ಯೋಗಿಗಳು, ಸಹಪಾಠಿ ಇದ್ದಾಗೆ ಸಹೋದ್ಯೋಗಿಗಳು ನನ್ನ ಮಟ್ಟಲ್ಲಿ ಇರ್ತಾರೆ ಅವರು. ಇನ್ನು ಕೆಲವರು ಸಬಾರ್ಡಿನೇಟ್ಸ್, ನನ್ನ ಕೈ ಕೆಳಗಿನವರು. ಹೇಗಿರಬೇಕು ಆಫೀಸಲ್ಲಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು ಅಂದರೆ ನಮ್ಮ ಮೈಂಡ್ ಸೆಟ್ ಯಾವುದು? ಅಲ್ಲದೆ ಈ ಮೂರು ನಾನು ಇದಕ್ಕೆ ಬರ್ತೇನೆ. ಹಿರಿಯರಿದ್ದಾರೆ, ಹಿರಿಯ ಅಧಿಕಾರಿಗಳಿದ್ದಾರೆ, ನನ್ನ ಮೇಲಿನವರು, ನನ್ನ ಸಹೋದ್ಯೋಗಿಗಳಿದ್ದಾರೆ, ಮತ್ತು ಸಬಾರ್ಡಿನೇಟ್ಸ್ ಇದ್ದಾರೆ. ಎಲ್ಲ ಜೊತೆ ಸೌಹಾರ್ದತೆ ಸಾಧ್ಯ ಆಗದೆ ಹೋಗ್ಬೋದು ನಾನಾ ಕಾರಣಗಳಿಂದ. ಒಬ್ಬರು ಜಗಳ ಗಂಟೆ ಇರ್ತಾನೆ, ಒಬ್ಬ ಇಂಟ್ರೋವರ್ಟ್ ಇರ್ತಾನೆ, ಇನ್ನೊಬ್ಬ ಸ್ವಾರ್ಥಿ ಇರ್ತಾನೆ, ಇನ್ನೊಬ್ಬ ತಪ್ಪುಗಳು ಕಂಡಿಡದೆ ಚುಚ್ಚೋಕೆ ಬರ್ತಿರ್ತಾನೆ. ಸೊ ನಾನಾ ರೀತಿಯ ಜನ ಇರ್ತಾರೆ. ಹಾಗಾಗಿ ಇಷ್ಟು ಜನರಲ್ಲಿ ಯಾರ ಜೊತೆಲಿ ನಿಮ್ಮ ಸಂಬಂಧ ನೀವು ಚೆನ್ನಾಗಿ ಇಟ್ಕೊಳ್ಳಿ, ಮೇಂಟೈನ್ ಮಾಡಿ. ಯಾರ ಜೊತೆಲಿ ಸಂಬಂಧ ಅಷ್ಟು ಚೆನ್ನಾಗಿಲ್ಲ, ಎಷ್ಟು ಬೇಕೋ ಅಷ್ಟು, ಅಥವಾ ನಿಮ್ಮನ್ನು ಕೆಣಕೋರು, ನಿಮ್ಮನ್ನು ಕಿರುಕುಳ ಕೊಡೋರು ಒಂದು ಗುಂಪಿರ್ತಾರೆ, ಅದನ್ನು ದೂರ ಇಡಿ. ಕಿರುಕುಳ ಕೊಟ್ಟು ಕೂಡ ಕ್ಷಮಿಸ್ಬಿಡಿ ಅವ್ರನ್ನ. ಕ್ಷಮಿಸ್ಬಿಡಿ ಅಂತ. ಮುಖ್ಯವಾಗಿ ಕ್ಷಮೆ ಕೇಳುವುದು ದೊಡ್ಡ ಗುಣ, ಕ್ಷಮಿಸುವುದು ಇನ್ನೂ ದೊಡ್ಡ ಗುಣ. ಹಾಗಾಗಿ ನಿಮ್ಮ ಸಹೋದ್ಯೋಗಿ ಅಥವಾ ಸಬಾರ್ಡಿನೇಟು, ಏನು ಮೇಡಮ್ ನಿಮಗೆ ಬುದ್ಧಿನೇ ಇಲ್ಲ ಅಂತಂದರೆ, ಒಂದು ಸಬಾರ್ಡಿನೇಟು ನಿಮಗೆ ಸಿಟ್ಟು ಬರ್ತದೆ, ನಾನು ಸಬಾರ್ಡಿನೇಟಾಗಿ ನನ್ನ ಕ್ವೆಶನ್ ಮಾಡ್ತೀನಿ ಅಂತ. ಹೋಗ್ಲಿ ಬಿಡು ಅಂತ ಕ್ಷಮಿಸಿ. ಹೋಗ್ಲಿ ಬಿಡಪ್ಪ, ಏನೋ ಕೋಪ ಅಂದ್ಕೊಂಡ ಬಿಡು, ಗ್ರಜ್ಜ್ ಇಟ್ಕೋಬೇಡಿ. ಆಮೇಲೆ ನಾವು ತಪ್ಪು ಮಾಡಿದಾಗಲೂ ಕ್ಷಮೆ, ಆಮೇಲೆ ನಾವು ತಪ್ಪು ಅಂತ ಕ್ಷಮೆ ಕೇಳಬೇಡ, ಇನ್ನೊಬ್ರು ತಪ್ಪು ಮಾಡಿದಾಗ ಕ್ಷಮಿಸ್ಬೇಡ. ಅದು ಬಾಯಲ್ಲಿ ಇರ್ಬೋದು. ಇಲ್ಲ ಅಂತಂದರೆ ನಿಮ್ಮ ಬಿಹೇವಿಯರ್ನಲ್ಲಿ ಏನು ರಿಯಾಕ್ಷನ್ ತೋರಿಸ್ಬೇಡಿ, ಏನು ಮಸರ ತೋರಿಸ್ಬೇಡಿ. ಇಲ್ಲ ಅಂತಂದರೆ ಒಂದು ಕೆಟ್ಟೊಂದ್ರಿ ಇನ್ನೊಬ್ರ ಮುಂದೆ ಇನ್ನೊಬ್ಬರನ್ನ ನೇರೋ ಬೈಯೋದು ಒಂದು, ಇನ್ನೊಂದು ಪರೋಕ್ಷ ಬೈಯೋದು ಇನ್ನೊಂದು, ಅದು ಇನ್ನೂ ಅಪಾಯ. ನೇರೋ ಬೈದಾಗ ಅವನು ಆನ್ಸರ್ ಮಾಡ್ಬೋದು. ಬೆನ್ನಿಂದ ಮಾತಾಡಿದಾಗ ಅವ್ನು ಚೆನ್ನಾಗಿಲ್ಲ ರೀ, ಅವನು ಸರಿಯಾಗಿಲ್ಲ ರೀ, ಅವನು ಮಹಾ ದುಷ್ಟಾರಿ, ಅವನು ಮಹಾ ಅಹಂಕಾರಿ ಅಂತ ಬಿಟ್ಟು ಅದು ಕಿವಿ ಬಿತ್ತು ಅಂತ ನಿಮ್ಮನ್ನು ಹೇಟ್ ಮಾಡ್ತಾರೆ. ಹೇಳಿದ್ರೆ ಗೊತ್ತಿಲ್ಲ, ಕೆಲಸ ಚಾಡಿ ಹೇಳೋರು ಇರ್ತಾರೆ, ಮೇಡಮ್ ನಿನ್ನ ಹಿಂಗೆ ಬೈದ್ರು ಕೊಡೋ ಅಂತ.